ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSC ಕನ್ನಡ ಲಾಗ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬೂದ್ಗುಂಬಳಕಾಯಿ ಹಲ್ವಾ ಅಥವಾ ಕಾಶಿ ಹಲ್ವಾ. ಇದು ಉಡುಪಿ ಮಂಗಳೂರು ಕಡೆ ತುಂಬಾ ಪಾಪ್ಯುಲರ್ ಡಿಶ್ಶು ಅಂತ ಹೇಳ್ಬೋದು. ಈ ಹಲ್ವಾ ಹೆಲ್ತಿಯಾಗಿ ತುಂಬ ಒಳ್ಳೆಯದು. ಇದು ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಸಾಂಪ್ರದಾಯಿಕವಾಗಿ ಬಾಯಲ್ಲಿ ಕರಗುವಂಥ ಭಾರತೀಯ ಸಿಹಿ ತಿಂಡಿ ಇದು. ನಮ್ಮ ಮನೇಲಿ ನಾವು ಯಾವ ಥರ ಬೂದ್ಗುಂಬಳಕಾಯಿ ಸಿಹಿ ಹಲ್ವಾನ ಅಥವಾ ಕಾಶಿ ಹಲ್ವಾ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಕುಂಬಳಕಾಯಿನ ತೊಗೊಂಬಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಬೀಜ ತೆಗೆದ್ಬಿಟ್ಟು ತುರಿದು ಈ ಥರ ತುರಿದಿಟ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ತೆಗಿಬೇಕು. ಅದು ನೀರಿನ ಅಂಶ ಭಾಳ ಇರುತ್ತೆ, ಹಂಗಾಗಿ ಅದನ್ನ ನೀರನ್ನೆಲ್ಲ ಚೆನ್ನಾಗಿ ತಕ್ಕೋಬೇಕು. ನೀರನ್ನ ತೆಗೆದ್ರೆ ನೀರು ಸಹ ವೇಸ್ಟ್ ಮಾಡಬಾರ್ದು. ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು, ಭಾಳ ಬೆನಿಫಿಟ್ ಇದೆ ಅದು ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದರಿಂದ. ನೋಡಿ, ತುರಿದು ಅದೇನು ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಸಕ್ಕರೆನ ಮಿಕ್ಸ್ ಮಾಡಿ, ಇದು ಕುಂಬಳಕಾಯಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ವೀಟು ಜಾಸ್ತಿ ಬೇಕಾಗುತ್ತೆ. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸುಮಾರು ಇದನ್ನು 20-25 ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಉರಿಯಲ್ಲಿ. ಚೆನ್ನಾಗಿ ಬೇಯಿಸಿದ ನಂತರ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಚೇಂಜ್ ಆಗಿದೆ ಕಲರು. ಅದು ಚೇಂಜ್ ಆದಮೇಲೆ ಈ ಥರ ಕುದ್ದ ಮೇಲೆ ಈ ಥರ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ನೋಡಿ ಈ ಕನ್ಸಿಸ್ಟೆಂಟಿಗೆ ಬರಬೇಕು. ಅವಾಗ ಬಂದಮೇಲೆ ಹಲ್ವಾ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.